ನಮ್ಗೇನಾದ್ರು ಪರ್ಪಸ್ ಇದೆಯಾ? ಎಲ್ಲರೂ ನಾಯಿಗಳು ಹುಟ್ಟಂಗೆ ಹುಟ್ಟಿದ್ವಿ, ಮಕ್ಕಳು ಮಾಡಿದ್ವಿ, 2 ಮನೆ ಮಾಡಿದ್ವಿ, ಒಂದೊಂದು ಮಾಡಿ ಸತ್ತೋದ್ವಿ ಒಂದು ದಿವಸ. ಇದನ್ನ ಎಲ್ಲ ತಲಾಂತರದಿಂದ ಮಾಡ್ಕೊಂಡು ಬಂದಿದ್ದಾರೆ ರೀ. 5 ನಿಮಿಷದಲ್ಲಿ 7 ಸರಿ ಗೂಗಲ್ ಅಂದ್ಲು. ನಾಡ್ದೆ ಮಗು ಆ ಗೂಗಲ್ ನೋಡೋದ್ರ ಬದಲು ಗಂಡನ ಜೊತೆ ಇದ್ದಿದ್ರೆ ಇಷ್ಟೊತ್ತಿ ಮಕ್ಕಳೇ ಆಗೋಗಿರೋದಲ್ಲ. ಹಿಂದುತ್ವವೋ ದಲಿತತ್ವವೋ ಅಂತಿತ್ತು. ನನ್ನ ಕೇಳಿದ್ರು ನೀವೇನು ಹೇಳ್ತೀರಾ ಅಂತ. ನಾನು ಮನುಷ್ಯತ್ವವೋ, ಇಫ್ ಯು ಮೀಟ್ ಯುವರ್ ಓಲ್ಡ್ ಫ್ರೆಂಡ್ಸ್, ಸ್ಪೆಂಡ್ ಸಮ್ ಟೈಮ್, ಬಾಡಿನಲ್ಲಿ ನಿಮ್ಮ ಆಂಟಿಬಾಡೀಸು ಜಾಸ್ತಿ ಆಗುತ್ತೆ ನೋಡಿ. ಅದು ಒಂದು ಈಡಿಯಟ್ ಸಿಂಡ್ರೋಮ್ ಅಂತ ಇದೆ. ಇನ್ಫಾರ್ಮೇಷನ್ ಬೇಸ್ಡ್ ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಾಗಿ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಅಬ್ಸ್ಟ್ರಕ್ಟಿಂಗ್ ದ ಟ್ರೀಟ್ಮೆಂಟ್ ಅಂತ. ಈಗ ಯಾರು ಕೇಳು ಬರೋರೆಲ್ಲ ನನ್ನ ಹತ್ರ ರೀ ಮೊನ್ನೆ ಎಂಥದ್ದು ನಮ್ಮ ಮಂಡ್ಯದಿಂದವ ಯಾರೋ ಅವಳು ಮನೆ ಕೆಲಸದವ್ಳು ಬಂದಿದ್ದಾಳೆ, ಸ್ವಾಮಿ ನನಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯ್ತಂತೆ ನೋಡಿ ಅಂತಾಳೆ. ನಿಂಗೆ ತೊಂದರೆ ಏನೈತೆ ಹೇಳಮ್ಮ? ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ. ಅವನಾರು ಯೂರಿಕ್ ಆ್ಯಸಿಡ್ ಜಾಸ್ತಿ ಅಂದ್ಲು. ನಾನು ಯೂರಿಕ್ ಆ್ಯಸಿಡಿಗೆ ಕೊಡಬೇಕೋ ಚೆನ್ನಮ್ಮಂಗೆ ಕೊಡಬೇಕು ಔಷಧಿಯ? ನನಗೆ ಕೊಡೋದು ಯೂರಿಕ್ ಆ್ಯಸಿಡಿಗೆ ಕೊಡಿ. ಪ್ರತಿಯೊಬ್ಬರೂ ಕೂಡ ಇಂಟರ್ನೆಟ್ ನೋಡಿಕೊಂಡು ನನಗೆ ಹಿಂಗೆ ಆಗಿದೆ, ನನಗೆ ಈ ಕಾಯಿಲೆ, ನನಗೆ ಆ ಕಾಯಿಲೆ ಅಂತ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯೂಟ್ಯೂಬ್ ಡಾಕ್ಟರ್ಗಳಾಗ್ಬಿಟ್ಟಿದ್ದಾರೆ ಈಗ. ಅದು ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಸರ್. ದುರಂತ ಏನು ಗೊತ್ತಾ? ಕುರಿ ಕೊಬ್ದಷ್ಟು ಯಾರಿಗೋ ಲಾಭ ಅಂತಾರೆ. ನೀವು ಇದೆಲ್ಲ ಮಾಡಿಕೊಂಡು ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಸುಮ್ಮನೆ ಮಲಕೋ 2 ದಿವಸ ಅಂತಾನೆ, 1 ದಿವಸ ICU ಇರು ಅಂತಾನೆ. ICU 1 ದಿವಸಕ್ಕೆ 8,000, ವಾರ್ಡಲ್ಲಿ ಇದ್ದಿದ್ರೆ 800 ರೂಪಾಯಿ. ಒಂದು ಹೊತ್ತಿನ ಊಟಕ್ಕೆ 1/3 ಪಾಪ್ಯುಲೇಷನ್ ಈ ದೇಶದಲ್ಲಿ ಆಗುತ್ತೆ. ಇಂಥ ಐಷಾರಾಮದ ಮೆಡಿಕಲ್ ಎಕ್ಸ್ಪರ್ಟೈಸ್ ಎಲ್ರಿ ಸಿಕ್ಕುತ್ತೆ? ಅದಕ್ಕೋಸ್ಕರ ಹೋಮಿಯೋಪತಿ ತಗೊಳ್ಳಿ ಅಂತ ವಿಪರೀತ ಮಾಡ್ತಾರೆ. ಈ 3,000 ಮಕ್ಕಳಿಗೆ ಮಕ್ಕಳಾಗದೇ ಇರೋದು ನನ್ನ ಹೆಸರಲ್ಲಿ ಒಂದು ದಾಖಲೆ. ಅದು ದಾಖಲೆ. ನಾವು ಎಷ್ಟು ಕಷ್ಟಪಡ್ತೀವಿ ಅಂತ. ಅವಳ್ಯಾರೋ ಮೊನ್ನೆ ಬದಲು ಹೇಳ್ತಾಳೆ, ಡಾಕ್ ಐ ಹ್ಯಾವ್ PCOS ಡಾಕ್ ಅಂದ್ಲು. ಹೌ ಡು ಯು ಸೇ ದಟ್? ಐ ಗೂಗಲ್ ಡಾಕ್ ಅಂದ್ಲು. 2 ನಿಮಿಷ ಆದಮೇಲೆ ನಂದು FSH ಜಾಸ್ತಿ ಆಗಿದೆ, ಹೆಂಗೆ ಹೇಳ್ತೀರಾ ನೀವು? ಐ ಗೂಗಲ್ ಡಾಕ್ ಅಂದ್ಲು. 5 ನಿಮಿಷದಲ್ಲಿ 7 ಸರಿ ಗೂಗಲ್ ಅಂದ್ಲು. ನಾಡ್ದೆ ಮಗು ಆ ಗೂಗಲ್ ನೋಡೋದ್ರ ಬದಲು ಗಂಡನ ಜೊತೆ ಇದ್ದಿದ್ರೆ ಇಷ್ಟೊತ್ತಿ ಮಕ್ಕಳೇ ಆಗೋಗಿರೋದಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ವೇರ್ ವಿ ಸ್ಟ್ಯಾಂಡ್. ನಾವು ಇಷ್ಟೊಂದು ಫೀಡ್ ಮಾಡಿ ಇಷ್ಟೊಂದೆಲ್ಲ ಆಗಿ, ಮತ್ತು ನಾವು ಕೂಡ ವೈದ್ಯರು ಎಲ್ಲಿಗೆ ಬಂದಿದ್ದೀವಿ? ಕಂತೆಗೆ ತಕ್ಕ ಬಂತೆ. ನೀನೇ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನು ಯಾತಕ್ಕೆ MD ಮಾಡಬೇಕು? ನಾನೇ ಯಾತಕ್ಕೆ PhD ಮಾಡಬೇಕು? ನಾನೇ ಇಷ್ಟೆಲ್ಲ ಓದ್ಬೇಕಂಗಾದ್ರೆ ಎಲ್ಲ ಸುಲಭದಲ್ಲೇ ಸಿಕ್ಕೋದಾಗಿದ್ದೀರ, ಅಲ್ಲೇ ಔಷಧಿ ತಗೊಳ್ಳಿ, ಇಲ್ಲಾಕೆ ಬರ್ತೀರಾ? ಅದನ್ನು ಬಿಡಿ. ನನ್ನ ಹತ್ರ ಬರೋದು, ನಾನು ಹೋಮಿಯೋಪತಿನಲ್ಲಂತೂ ಖಂಡಿತ ಸಾಧ್ಯ ಇಲ್ಲ ಸರ್. ನಾನಂತೂ ಬಂದವರಿಗೆ ಮೊದಲಿಡೋದು ಎಲ್ಲ ಒಳ್ಳೆ ಭಗವದ್ಗೀತೆ ಇಟ್ಕೊಂಡ್ಬರ್ತಾರೆ. ನಂಗೆ ಅದಾಗಿದೆ. ಇನ್ನು ಕೆಲವರಿಗೆ ನನಗೆ ಇಂತಿಂಥದ್ದಿದೆ ಅಂತ ಹೇಳ್ಕೊಳೋದೇ ಒಂದು ದೊಡ್ಡ ವಸ್ತು. ನಂದು HbA1c ಎಷ್ಟಿದೆ ಗೊತ್ತಾ ಡಾಕ್ಟ್ರೆ? ನನಗೆ ಗೊತ್ತಾಗಿ ಏನೋ ಆಗ್ಬೇಕಲ್ಲ ಹೇಳ್ರಿ. ಇನ್ನು ಕೆಲವು ಸರಿ ದೇ ಸ್ಪೀಕ್ ಓನ್ಲಿ ವಿತ್ ಮೆಡಿಕಲ್ ಟರ್ಮ್ಸ್. ನಾನು ಹೇಳಿದೆ, ಸ್ವಾಮಿ ನೀವು ಬಂದಿರೋದು ನಿಮ್ಮ ತೊಂದರೆಗೆ, ರಂಗನಾಥನಿಗೆ ಏನಾಗಿದೆ ಅಂತ ಹೇಳಿ. ನೀವು ಡಯಾಬಿಟಿಸ್ ವಿಷಯ ಮಾತಾಡಬೇಡಿ ನನ್ನ ಹತ್ರ. ಎಲ್ಲೋ ಇನ್ವೆಸ್ಟಿಗೇಷನ್ ಬೇಸ್ಡ್ ರಿಪೋರ್ಟ್. ಮೊನ್ನೆ ಒಬ್ಬ ದೊಡ್ಡ ಡಾಕ್ಟರ್ ಒಂದ್ಸರಿ ಡಾಕ್ಟ್ರೇ ಹೋಮಿಯೋಪತಿನೇ ತಗೊಳ್ತಾರೆ, ಒಂದ್ಸರಿ ನನಗೆ ಅಲ್ಲಿ ಯಾವುದೋ ದೊಡ್ಡ ಆಸ್ಪತ್ರೆ ಹೆಸರು ಹೇಳಿ ಚೆಕ್ ಮಾಡ್ಸಕ್ಕೆ ದೊಡ್ಡ ಫಿಸಿಷಿಯನ್ ಹೆಸರು ಹೇಳಿದ್ರು. ಹೋಗಿ ಬನ್ನಿ ಹಿಂದೆ. ಅದು ಹೋಗದೇ ಇದ್ರೆ ಏನಾಗುತ್ತೋ, ಇವನಿಗೆಲ್ಲೋ ಯಾಕೆ ಅದ್ಯಾಕೆ? ಪೇಷಂಟ್ ಅಲ್ವಾ, ಅಂಡ್ ದೇ ಹ್ಯಾವ್ ಆಲ್ ದ ರೈಟ್ ಟು ಡೂ ವಾಟ್ ಎವರ್ ದೇ ವಾಂಟ್ ಟು. ಅದು ಹೇಳ್ಬಿಡ್ತೀನಿ. A patient can select his doctor. A doctor cannot choose his patient. ನಮ್ದು ಏನು ಕರ್ಮ, ಯಾರು ಬಂದ್ರು ನೋಡ್ಬೋದು. ಅವ್ರು ಹಂಗಲ್ಲ, ಅವ್ರು ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಅದು ಪೇಷಂಟ್ಸಿಗೆ ದೇವ್ರು ಕೊಟ್ಟಿರೋ ವರ. ಈ ಅಮ್ಮ ಹೋದ್ಲು, ಹಿಂಗೆ ನೋಡ್ಬೇಕಂತ ನಿಮ್ಮನ್ನ ಅಂತ ಕೇಳಿದ್ದಕ್ಕೆ ಆ ಡಾಕ್ಟ್ರು ಈಕೆ ನೋಡ್ದೇನೆ ರಿಸೆಪ್ಷನಿಸ್ಟ್ ಮುಖಾಂತರ 3 ದಿವಸ ಆಗೋಷ್ಟು ಎಲ್ಲ ಚೆಕಪ್ಗಳನ್ನು ಬರೆಸಿ ಕೊಟ್ಲು. ಈ ಅಮ್ಮ ಬಹಳ ಭಯಭಕ್ತಿಯಿಂದ ಗೌರವದಿಂದ 3 ದಿವಸನೂ ಆಸ್ಪತ್ರೆಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಇಷ್ಟತ್ರ ಆಯಿತು. ಅದೆಲ್ಲ ತೊಗೊಂಡು ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಡಾಕ್ಟ್ರು. ಐ ಥಿಂಕ್ 3 ನಿಮಿಷನೋ ಏನೋ ಕೊಟ್ಟಿದ್ದಾರೆ, 5 ನಿಮಿಷನೋ ಗೊತ್ತಿಲ್ಲ. ಹೋಗಿ ಕೂತ್ಕೊಂಡ್ರು, ಅದೆಲ್ಲ ಆಯಮ್ಮ ತೆಗೆದ್ಲು. ಅದು ಕೊಟ್ಟಿದ್ದೆಲ್ಲ ಇವ್ರ ಕೈಲಿ ಕೊಟ್ಟರು. ಇವ್ರ ಮುಖನೂ ನೋಡಿಲ್ಲ ಇನ್ನೂ. ಹಿಂಗೆ ತೆಗೆದ್ರು ಎಲ್ಲ ನೋಡಿದ್ರು. ಒಂದು ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ತೊಗೊಂಡ್ರು, 5 ಮೆಡಿಸಿನ್ ಬರೆದ್ರು. ಇದು ತೊಗೊಂಡ್ರಿ ಎಲ್ಲ ಸರಿ ಹೋಗುತ್ತೆ ಅಂದರು. ಸರ್ ನಂಗೆ ಏನಾಗಿದೆ ಅಂತಲೇ ಹೇಳಿಲ್ವಲ್ಲ ಸರ್? ಇದು ಕಾಮನ್ ಮ್ಯಾನ್ ಪ್ರಶ್ನೆ. ಅಂದರೆ ಇಷ್ಟೊಂದು ಡಿಜಿಟಲೈಸ್ಡ್ ಆಗಿ, ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದು, ನಾವು ನಿರ್ದಯಿ ವ್ಯಕ್ತಿಗಳನ್ನು, ನಿರ್ದಯಿ ಸಮಾಜಗಳನ್ನು, ನಿರ್ದಯಿ ವೈದ್ಯರುಗಳನ್ನು
ಸೃಷ್ಟಿ ಮಾಡುವಂಥದ್ದು ದಿಸ್ ಈಸ್ ನಾಟ್ ವಾಟ್ ವಿ ಹ್ಯಾವ್ ಲಿವ್ಡ್ ಫಾರ್. ನಾಗರಿಕತೆ ಅಂದರೆ ಮುಂದುವರೆದಿದ್ದೀವಿ ಅಂದರೆ ಮನುಷ್ಯತ್ವವನ್ನು ಬಿಟ್ಟು ಮುಂದುವರಿಯೋದಲ್ಲ. ಮನುಷ್ಯತ್ವವೇ ಅದು. ನನ್ನನ್ನು ಮೊನ್ನೆ ಅಲ್ಲೆಲ್ಲ ಒಂದು ಆರ್ಟಿಕಲ್ ಬಂದಿತ್ತು, ಅವ್ರು ಯಾರೋ ಕೇಳಿದ್ರು, ಡಾಕ್ಟ್ರೇ ನೋಡಿ ಈ ಆರ್ಟಿಕಲ್ಲು ಏನು ಹೆಡ್ಡಿಂಗ್ ಏನು ಅಂತ ನೋಡಿದೆ, ಹಿಂದುತ್ವವೋ ದಲಿತತ್ವವೋ ಅಂತಿತ್ತು. ನಾನು ಕೇಳಿದ್ರು ನೀವೇನು ಹೇಳ್ತೀರಾ ಅಂತ. ನಾನು ಮನುಷ್ಯತ್ವವೋ, ಮನುಷ್ಯತ್ವ ಇಲ್ಲದ ಹ್ಯೂಮನ್ ಡಿಗ್ನಿಟಿ, ಹ್ಯೂಮನ್ ವ್ಯಾಲ್ಯೂ ಇಲ್ದಿರೋ ಯಾವುದೇ ಸಿಸ್ಟಮು ನಾಯಿ ಮೊಲೆ, ಯಾವ ತತ್ವಕ್ಕೂ ಬೆಲೆ ನಾಯಿ ಮೊಲೆ ಹಾಲೆ ಸರ್, ನಾಯಿ ಮೊಲೆ ಹಾಲೆ. ಮತ್ತು ನಮ್ಮ ಎಲ್ಲ ನಿಲುವುಗಳು, ಡಾಕ್ಟ್ರುಗಳು ಕೂಡ ಅದನ್ನ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡಿದ್ದೀವಿ ನಾವಂತೂ. ಬಾಕಿಯವರು ಏನು ತಿಳ್ಕೊಬೇಕಾಗತ್ತೆ ಅಂದರೆ ನಮ್ಮ ನಿಲುವುಗಳು ಜೀವ ವಿರೋಧಿ ಆಗಿರಬಾರ್ದು, ಜೀವನ ವಿರೋಧಿ ಆಗಿರಬಾರ್ದು. ಮತ್ತು ನಾನು ಪೇಷಂಟ್ ಹೇಳ್ತಾನೆ ಅಂತ ನಾನು ಬರ್ಕೊಡೋದಾಗಲಿ, ಪೇಷಂಟ್ ಹೇಳ್ತಾನೆ ಅಂತ ಮಾಡೋದಾಗಲಿ ಅಲ್ಲ. ನಾನು ನನ್ನ ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಗೆ ಅನುಗುಣವಾಗಿ ನಡ್ಕೋಬೇಕು. ನನ್ನ ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಯನ್ನು ಸಾಮಾಜಿಕ ಸಾಕ್ಷಿ ಪ್ರಜ್ಞೆಯ ಜೊತೆ ಸಮೀಕರಿಸಿ ಇದೆಲ್ಲದರ ಒಳ್ಳೆಯದು ಪೇಷಂಟಿಗೆ ದೊರಕಬೇಕು ಸರ್. ಸಮಾಜದ ನಿರ್ಮಾಣ ಅಂದರೆ ಇಷ್ಟೊಂದು ಡಿಸ್ಪ್ಯಾರಿಟಿನ 35,000 ಕೊಟ್ಟು ಒಬ್ಬ ಒಂದು ರೂಮಲ್ಲಿ ಮಲ್ಕೊಳ್ತಾನೆ, ಅದೇ ಹೋಟ್ಲ್ ಎದುರುಗಡೆ ಫುಟ್ಪಾತ್ ಮೇಲೆ ಒಂದೊತ್ತಿಗೆ ಊಟ ಇಲ್ದಲ್ಲೂ ಮಲ್ಕೊಳ್ತಾನೆ. ಬಟ್ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅದು ನಿಜ. ಅದು ರಾಮರಾಜ್ಯದ, ನಾನು ಹೇಳಿದ್ನಲ್ಲ ಆಗಲೇ ಆ ದೊಡ್ಡ ಮನುಷ್ಯನ ಕಥೆಗಳು, ಈ ಥರದ್ದು ದಿನಕ್ಕೊಂದು ಕತೆ ಅಂತ ಬರೆದ್ರು ನಮ್ಮ ಯಾರೋ ನಿರಂಜನ್ ಯಾರೊಬ್ರು. ನಾನೀಗ ಕ್ಷಣಕ್ಕೊಂದು ಕತೆ ಅಂತ ಬರೀವಲ್ಲೆ. ದಿವಸಕ್ಕೆ ಒಂದು 70-80 ಸಾಟರ್ಡೇ ಮಂಡೇಸ್ ಆದರೆ 100 ಮೇಲೆ ಹೋಗುತ್ತೆ ನಂದು. ಒಬ್ಬೊಬ್ರದ್ದು ಒಂದೊಂದು ಕತೆ. ಇದೆಲ್ಲದರ ಸತ್ಯ ಏನು ಗೊತ್ತಾ ಸರ್, 50%ಗೆ ಬದುಕೋಕೆ ಬರ್ತಾ ಇಲ್ಲ ಸರ್. ತಮ್ಮನ್ನು ತಾವೇ ಹಾಳು ಮಾಡ್ಕೊಳ್ತಾರೆ, ಯಾರ್ದೋ ಮೇಲೆ ದೂರ ಹೇಳ್ತಾರೆ. ಇವರಿಗೆ ಎದುರುಗಡೆ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲಷ್ಟೇ ನಿಗಾ. ನಮ್ಮನೆ ಇನ್ಫ್ಯಾಕ್ಟ್ ಮೊನ್ನೆ ಎಲ್ಲೆಲ್ಲೋ ಭಾಷಣ ಮಾಡುವಾಗ ಹಂಗಾರೆ ಯಾರಿಗೆ ಜಾಸ್ತಿ ಕಾಯಿಲೆ, ಹಂಗಾರೆ ನೀವು ಹೇಳಿದ್ರೆ 50% ಕಾಯಿಲೆ ಔಷಧಿ ಬೇಕಾಗಿಲ್ಲ ಅಂದ್ರಲ್ಲ, ಹಂಗಾರೆ ಎಲ್ಲರಿಗೂ ಹಂಗೇನಾ? ಇಲ್ಲ, ಬರೀ ದೇಹಕ್ಕೆ ಕಾಯಿಲೆ ಬಂದರೆ ಏನಾದ್ರು ಮಾಡ್ಬೋದು, ಮನಸ್ಸಿಗೆ, ಬರೀ ಮನಸ್ಸಿಗೆ ಮಾತ್ರ ಅಲ್ಲ ಸರ್. ಹೇಳಬಾರ್ದು. ಸಾಮಾಜಿಕವಾಗಿ ಎಲ್ಲವನಿಗೂ ಒಂದೇ ದಿವಸ ರಾತ್ರಿ ದೊಡ್ಡನಾಗ್ಬಿಡ್ಬೇಕು. ನಮ್ಮ ಡಾಕ್ಟ್ರ್ ಇನ್ನು 2 ವರ್ಷ ಪ್ರಾಕ್ಟೀಸ್ ಮಾಡಿಲ್ಲ, ಅವನಿಗಾಗಲೇ ಬೆಂಚ್ ಕಾರ್ ತೊಗೊಂಡ್ಬಿಡ್ಬೇಕು, ಅವನಾಗಲೇ ಎಲ್ಲ ವಿಸಿಟಿಂಗ್ ಹೋಗ್ಬಿಡ್ಬೇಕು. ಹೆಂಗಾಗುತ್ತೆ ಸರ್? ಇಟ್ ಈಸ್ ನಾಟ್ ಪಾಸಿಬಲ್. ಆಧುನಿಕ ಮಾನವ ಅಂತ ನಾವೇನು ಕರಿತೀವಿ, ಇವತ್ತು ಆಧುನಿಕ ತಂತ್ರಜ್ಞಾನ ಎಲ್ಲ ಬಂತು, ದೊಡ್ಡ ದೊಡ್ಡ ಆಸ್ಪತ್ರೆಗಳದು ಬಂತು, ಮಾಯನ ಅರಮನೆಯನ್ನು ಹೋಲುವಂಥ ಆಸ್ಪತ್ರೆಗಳು, ಮಾರುದ್ದದ ಡಿಗ್ರಿಗಳು, ಉದ್ದುದ್ದನೆಯ ನಿಲುವಂಗಿಗಳು, ಆಹಾ ಅನ್ನೋವಂಥದ್ದೆಲ್ಲ ಬಂತು. ಆದರೆ ಆರೋಗ್ಯದ ಸ್ಥಿತಿಯಲ್ಲಿ ಹೋಯಿತು, ನಾವೇ ಹಾಳು ಮಾಡ್ಕೊಳ್ತೀವಿ. ಡಾಕ್ಟ್ರು ನಿಮ್ಗೆ ಅಮೃತ ಕೊಟ್ಟರು ನಿನಗದು ವಿಷ ಆಗುತ್ತೆ. ಯಾಕೆ? ಯಾರು ಅದು ಆಧುನಿಕ ಮಾನವ ಅಂದರೆ? ನೆಮ್ಮದಿ ಇಲ್ಲದವನು, ಕುಂತಲ್ಲಿ ಕುಳ್ಳದಿರದವನು, ನಿಂತಲ್ಲಿ ನಿಲ್ಲಿರದವನು, ಎಲ್ಲವೂ ಇದ್ದಾಗಲೂ ಮತ್ತಿನ್ನೇನೋ ಆಗಬೇಕೆಂದು ಬಯಸುವವನು. ಮನುಷ್ಯ ಈ ಅವಿಶ್ರಾಂತ ಸ್ಥಿತಿಗೆ ಬಂದು ಮುಟ್ಟಿದ್ದಾನೆ. ಈ ಆಂತರಿಕ ಚಡಪಡಿಕೆಯೇ ಎಲ್ಲ ಕಾಯಿಲೆಗಳ ಮೂಲ. ತೃಪ್ತಿ ಇಲ್ಲ, ತೃಪ್ತಿ ಇಲ್ಲ. ನಾನು ಹೆಂಗಾರು ಆಗಲಿ ಗಣಪತಿ ನೋಡ್ದಾಕ್ಬೇಕು. ಹೌದು, ಭಾಳ ಮರಿತಾ ಇದ್ದಾನೆ ಗುರು. ನಿಮಗೂ ಅವನಿಗೂ ಸಂಬಂಧನೇ ಇಲ್ಲ. ನಿನ್ನ ಫೀಲ್ಡ್ ಬೇರೆ, ಅವನ ಫೀಲ್ಡ್ ಬೇರೆ. ನಾನು ಅದಕ್ಕೆ ಹೇಳಿದೆ, ವಿನಾಕಾರಣ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ನೀವು ಹೇಳಿದ್ದೆಲ್ಲ ಸರಿ, ಚೆನ್ನಾಗೇ ಇದೆ, ಮತ್ತು ನಾವು ಹಿಂಗೆ ಇರಬೇಕೆ. ಹೌದು, ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವನ್, ನೋ ಬಡಿ ವಾಂಟ್ಸ್ ಟು ಡೈ. ಕಷ್ಟಪಡೋಕೆ ಯಾರು ತಯಾರಿಲ್ಲ. ಎಲ್ಲರೂ ಸುಖಕ್ಕೆ, ಸ್ವರ್ಗಕ್ಕೆ ಹೋಗ್ಬೇಕು, ಸುಲಭದಲ್ಲಿ ಸುಖ ಸಿಗಬೇಕು. ಸುಖದಲ್ಲಿ. ಅದಕ್ಕೆ ಕೇಳಿದ್ರು, ಹಂಗಾರೆ ಔಷಧಿ ಇಲ್ಲದೆ ಅವನು ನಮ್ಮ ಸರ್ ವಿಲಿಯಂ ಆಸ್ಲರ್ ಅಂತ ಹೇಳಿ ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಅಂತ, ಈಸ್ ಎ ನೋಬೆಲ್ ಲಾರೆಟ್. ಅವನು ಹೇಳ್ತಾನೆ, ಅಫ್ಕೋರ್ಸ್ ಅವನು ಬಹಳ ಕೋಟ್ಸ್ ಇದೆ, ದ ಮೋಸ್ಟ್ ಲೌಡ್ ಫೆಲೋ ನನಗೆ. ಆಸ್ಲರ್ ಕೋಟ್ಸ್, ಆಸ್ಲರ್ ಈವ್ನಿಂಗ್ಸ್, ಆಸ್ಲರ್ದೇ ಒಂದು ದೊಡ್ಡ ಇದೆ. ಅವನು ಹೇಳ್ತಾನೆ, ಎ ಫಿಸಿಷಿಯನ್ ಮಸ್ಟ್ ಟೀಚ್ ದ ಮಾಸಸ್ ಹೌ ನಾಟ್ ಟು ಟೇಕ್ ದ ಮೆಡಿಸನ್ ಅಂತ. ಅವನು ಹೇಳ್ತಾನೆ, ಡಾಕ್ಟರ್ಸ್ಗೆ ಹೇಳ್ತಾನೆ, ವಿ ಆರ್ ನಾಟ್ ಹಿಯರ್ ಟು ಮೇಕ್ ಮನಿ ಅಂಡ್ ಮೇಕ್ ಎ ಲಿವಿಂಗ್ ಔಟ್ ಆಫ್ ಪೀಪಲ್ಸ್ ಲಿವಿಂಗ್, ವಿ ಆರ್ ಹಿಯರ್ ಟು ಹೆಲ್ಪ್ ದೆಮ್ ಫಾರ್ ದೇರ್ ಲಿವಿಂಗ್ ಅಂತ. ವಿಕ್ಟರ್ ಫ್ರಾಂಕಲ್ ಅಂತ ಒಬ್ಬ ಫ್ಯಾಂಟಾಸ್ಟಿಕ್, ದ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಂತ ಒಂದು ಪುಸ್ತಕ, ಸಾಧ್ಯ ಆದರೆ ಓದಿ ಎಲ್ಲರೂ. ನಾನು ಯಾಕೆ ಬದುಕಿದ್ದೀನಿ ಅಂತ, ಒಂದು ಬದುಕಿಗೆ ಅರ್ಥ ಏನಾದ್ರು ಇದೆಯಾ ಅಂತ, ನಮ್ಗೇನಾದ್ರು ಪರ್ಪಸ್ ಇದೆಯಾ? ಎಲ್ಲರೂ ನಾಯಿಗಳು ಹುಟ್ಟಂಗೆ ಹುಟ್ಟಿದ್ವಿ, ಮಕ್ಕಳು ಮಾಡಿದ್ವಿ, 2 ಮನೆ ಮಾಡಿದ್ವಿ,
ಒಂದೊಂದು ಮಾಡಿ ಸತ್ತೋದ್ವಿ ಒಂದು ದಿವಸ. ಇದನ್ನ ಎಲ್ಲ ತಲಾಂತರದಿಂದ ಮಾಡ್ಕೊಂಡ್ ಬಂದಿದಾರ್ರಿ. ನಾವು ಒಂಥರ ಅಣಬೆಗಳ ತರ ಒಂದ್ ದಿವಸ ಅಣಬೆಗಳು ಹುಡ್ತಾವಲ್ಲ, ಮಶ್ರೂಮ್ ಹುಡ್ತಾರ ನಾವು ಒಂದ್ ದಿವಸ ಸತ್ತೋಗ್ತೀವಿ. ಮತ್ತೆ ನಾನು ಕೂಡ 8 ತಲೆಮಾರು ಮುಂದಿನ ತಲೆಮಾರುಗಳವರೆಗೆ ನೆನಪಿಸ್ಕೊಳ್ಳುವಂಥ ಜೀವನನ 45 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಕೊನೆ ಪಕ್ಷ ನನ್ನ ಸಮಕಾಲೀನ ತಲೆಮಾರಾದರೂ ನೆನೆಸ್ಕೊಳ್ಳುವಂಥ ಬದುಕನ್ನ ನಾವೆಲ್ಲರೂ ಬದುಕಬೇಕು. ಕರೆಕ್ಟ್. ಮತ್ತೆ ಬದುಕಿಗೆ ಒಂದು ಪರ್ಪಸ್ನ ದೇವ್ರು ಇಟ್ಟಿದ್ದಾನೆ. ಆ ಪರ್ಪಸ್ಗೋಸ್ಕರ ನಾವು ಇರಲೇಬೇಕು. ನನ್ನೆಲ್ಲ ಹೋಮಿಯೋಪತಿ ಡಾಕ್ಟರ್ಗಳಿಗೆ ಹಾನಿಮನ್ನು ಒಂದು ಆರ್ಗನಾನ್ ಅಂತ ಬರೆದಿದ್ದೇನೆ. ಅದು ಭಗವದ್ಗೀತೆ ಥರನೇ. ಅದು ಹೆಂಗಿರಬೇಕು ಡಾಕ್ಟ್ರು ಅಂತ ಬರಿತಾ ಹೋಗ್ತಾನೆ. ಅದರಲ್ಲಿ ಅವನು ಹೇಳ್ತಾನೆ, ಹೇಳ್ತಾನೆ ಒಬ್ಬ ಡಾಕ್ಟ್ರು ಹೆಂಗಿರ್ಬೇಕು ಅಂತ, ಡಾಕ್ಟ್ರ್ ಯಾಕೆ ಕೆಲಸ ಮಾಡಬೇಕು ಅಂತ. ಹಿ ಹ್ಯಾಸ್ ಟು ಅಸಿಸ್ಟ್ ಎ ಮ್ಯಾನ್ ಹೂ ಈಸ್ ಲಿವಿಂಗ್ ಫಾರ್ ಹೈಯರ್ ಪರ್ಪಸಸ್ ಆಫ್ ಹಿಸ್ ಲೈಫ್ ಅಂತ. ಯಾವುದೋ ಒಂದು ಪರ್ಪಸ್ ಇಟ್ಕೊಂಡು ದೇವ್ರು ಅವ್ರನ್ನ ಕಳಿಸಿದಾನೆ. ಆ ಹೈಯರ್ ಪರ್ಪಸ್ನ ಅವನು ಅಚೀವ್ ಮಾಡೋಕ್ಕೆ ನೀನು ಸಹಾಯ ಮಾಡಬೇಕು ಅಂತಾನೆ. ಒಂದು ಕಾಯಿಲೆಗೆ ಔಷಧಿ ಕೊಟ್ಬಿಟ್ಟು 20,000 ತಗೋಂತಲ್ಲ. ಇಟ್ಸ್ ಜಸ್ಟ್ ನಾಟ್ ದ್ಯಾಟ್. ಆ ಒಂದು ಉದಾತ್ತ ಭಾವನೆಯನ್ನ ಯಾವುದಾದ್ರು ಒಂದು ಪದ್ಧತಿ, ಎಲ್ಲ ಪದ್ಧತಿಗಳು ಒಳ್ಳೆಯದೇ, ಎಲ್ಲ ಸಿಸ್ಟಮ್ಮು ಒಳ್ಳೆಯದೇ, ಎಲ್ಲ ಧರ್ಮನೂ ಒಳ್ಳೆಯದೇ, ಎಲ್ಲ ಜಾತಿನೂ ಒಳ್ಳೆಯದೇ, ಎಲ್ಲ ಡಾಕ್ಟ್ರುಗಳು ಒಳ್ಳೆಯವರು, ಇಲ್ಲಿ ಕೆಟ್ಟವ್ರು ಯಾರೂ ಇಲ್ಲ. ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಮತ್ತೆ ಹೆಂಗಿರ್ಬೇಕು? ನಾವೇನ್ ಮಾಡ್ಬೇಕಂಗಾರೆ? ನೀವು ಹೇಳ್ತೀರಾ ಔಷಧಿನೇ ಇಲ್ಲದೆ ಬದುಕ್ಬೋದು ಅಂತ ಹೇಳ್ತೀರಲ್ವಾ? ಅದಕ್ಕೆ ಒಂದಷ್ಟು ನಮ್ಮಲ್ಲಿ ನೋಡಿ, ನಮ್ಮ ಹಳೆ ಕಾಲದಲ್ಲಿ ಹೇಳೋರು ಹೆಂಗ್ ಬದುಕಬೇಕು ಅಂತ. ಭಾವ ಶೌಚ ಅಂತ ಹೇಳ್ತೀವಿ. ಏನದು ಭಾವ ಶೌಚ? 4: ಮೈತ್ರಿ, ಕರುಣೆ, ಮುದಿಕತ, ಉಪೇಕ್ಷತ. ಮೈತ್ರಿ ಒಳಿತಿನಲ್ಲಿ ಪ್ರೀತಿ, ಕರುಣೆ ದುಃಖಿತರಿಗಾಗಿ ಮರುಕ, ಮುದಿಕತ ಬೇರೆಯವರ ಸುಖವನ್ನು ಕಂಡು ಸಂತೋಷ ಪಡುವುದು, ಉಪೇಕ್ಷ ಕೆಟ್ಟದ್ದನ್ನು ನಿರ್ಲಕ್ಷಿಸುವುದು. ಇದು 4ನ್ನ ನಿಮ್ ಸೆಂಟ್ರಲ್ ಗೌರ್ಮೆಂಟ್ಗೆ ಫೀಡ್ ಮಾಡ್ಕೊಂಡ್ಬಿಡಿ. ನಿಮಗೆ 50% ಲೈಫ್ ಸ್ಟೈಲ್ ಬೇಸ್ಡ್ ಕಾಯಿಲೆಗಳು ಬರೋದಿಲ್ಲ. ಮತ್ತೆ ಹಂಗೆ ಬದುಕೋದು ಹೆಂಗೆ? ಔಷಧಿನೇ ಇಲ್ಲದೆ ಹೆಂಗ್ ಬದುಕ್ಬೋದು? ಖಂಡಿತ ನೀವು ಇತರರಿಗಿಂತ ಸುಖವಾಗಿ ಬದುಕ್ಬೋದು. ನೋಡಿ, ನಾನು ಗಾಂಧಿ ಬಜಾರಲ್ಲಿ ನನ್ನ ಕ್ಲಿನಿಕ್ DVG ರೋಡಲ್ಲಿ ಇರೋದು. ಹೌದು. ಅದು ಆ DVG ರೋಡಲ್ಲಿ ನೀವು ಸಾಯಂಕಾಲದ ಹೊತ್ತು ನೋಡಿ, ಒಂದು 30-32 ಜನ ಹೆಂಗಸರು ಹೂ ಕಟ್ತಾ ಇರ್ತಾರೆ. ಅದು ಅಫ್ಕೋರ್ಸ್ ನಮ್ಮ ವೀರ ಕನ್ನಡಿಗರು ಯಾರು ಕೂತ್ಕೊಂಡಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡೋರು. ಪಾಪ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡಿ, ಎಲ್ಲ ತಮಿಳ್ನಾಡಿಂದ ಬಂದವರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹೂ ಕಟ್ಕೊಂಡು ಅವಳು ಪೋನಾಲ್ ಪೋಗಟ್ಟಂ ಪೋಡ. ಸಾಯಂಕಾಲ ಆಗುತ್ತೆ, ಗಂಡ ಬರ್ತಾನೆ, ಇಷ್ಟು ಬಿರಿಯಾನಿ ತರ್ತಾನೆ, 1 ಕ್ವಾರ್ಟರ್ ಅವಳು ಇವನು ಹಾಕ್ಕೊಂತಾರೆ, ಬಿರಿಯಾನಿ ತಿಂತಾರೆ. ನೀವು ಹೇಳ್ದಂಗೆ ಮೂಲೆಯಲ್ಲೆಲ್ಲ ಮಲಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clockಗೆ ಹೇಳೋದು. ಹಂಗಂತ ನಾವೆಲ್ಲರೂ ಭಿಕ್ಷುಕರ ಥರ ಬದುಕಬೇಕೇನ್ರಿ? ಅಲ್ಲ, ಅವನಿಗಿರೋದಾದ್ರೆ ನಮ್ಗೇನ್ರಿ ದೇವ್ರು ಕಮ್ಮಿ ಮಾಡಿದಾನೆ? ನಿಮಗೆ ಗೊತ್ತಿರಲಿ, ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್ ಅಂಟಿಲ್ ಯು ಆರ್ ಥ್ಯಾಂಕ್ಫುಲ್ ಟು ವಾಟ್ ಯು ಹ್ಯಾವ್. ದೇವರು ನಿಮಗೆ ಕೊಟ್ಟಿರೋದ್ರಲ್ಲಿ ನೀನು ಸುಖ ಕಾಣದೇ ಇದ್ರೆ ನೀನು ಬಯಸಿದ್ ಸಿಗಲ್ಲ ಅಂತಾನೆ. ಯು ವಿಲ್ ನಾಟ್ ಗೆಟ್ ವಾಟ್ ಯು ವಾಂಟ್ ಅಂಟಿಲ್ ಯು ಆರ್ ಥ್ಯಾಂಕ್ಫುಲ್ ಟು ವಾಟ್ ಯು ಹ್ಯಾವ್. ದೇವ್ರು ಕೊಟ್ಟಿರೋದನ್ನ ಒಂದು ಈ ಸೃಷ್ಟಿಯ ಮೇರುಕೃತಿ, ಮನುಷ್ಯ ಮೇರುಕೃತಿ ನಿಮಗೆ ಕೊಟ್ಟಿದ್ದಾನೆ. ಎಲ್ಲರೂ ಹುಡ್ತೀವಿ, ಸತ್ತೋಗ್ತೀವಿ, ಮಕ್ಕಳು ಮಾಡ್ತೀವಿ, ಮರಿ ಮಾಡ್ತೀವಿ, ಎಲ್ಲರೂ ಒಂದು ದಿವಸ ಹೋಗ್ತೀವಿ. ಆದರೆ ಬದುಕಿರುವಾಗ 4 ಜನಕ್ಕೆ ಅನುಕೂಲ ಆಗುವಂಥ ಬದುಕು, ಇದ್ದದ್ರಲ್ಲಿ ತೃಪ್ತಿ ಪಡುವಂಥದ್ದು ಆದರೆ 4 ಜನಕ್ಕೆ ಸಹಾಯ ಮಾಡಿ. ಈಗ ಎಲ್ಲಿಗೆ ಬಂದೀನಿ ಗೊತ್ತಾ? ನಾನು ವೈಯಕ್ತಿಕವಾಗಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರೆ. ಹೌದು, ತೊಂದರೆ ಮಾಡಬೇಡ, ಏನು ಮಾಡಬೇಡಿ. ನಿಮ್ಮಷ್ಟಕ್ಕೆ ನೀವು ಬೇಡದೆ ಬದುಕಿ, ದುಡ್ಕೊಂಡು ತಿಂದು ಬದುಕಿ, ದುಡ್ಕೊಂಡು ತಿಂದು ಬದುಕಿ ಅಂತ. ಅದಕ್ಕೆ ಮತ್ತೆ ನಾವು ಸುಖವಾಗಿ ದುಡ್ಡಿಲ್ದೇ ಇರ್ಬೋದ್ರಿ. ದುಡ್ಡಿಲ್ಲರೆಲ್ಲ ಸುಖವಾಗಿದ್ದಾರೆ ಅನ್ನೋದು ಸುಳ್ಳು, ದೊಡ್ಡ ಸುಳ್ಳು. ಎಷ್ಟು ಜನ, ಮೊನ್ನೆ ಯಾರೋ ಒಬ್ಬ ದೊಡ್ಡ ಎಂತನೋ ನಿಮ್ಮ ಇದರ ವ್ಯಾಪಾರ ಮಾಡ್ತಾರಲ್ಲ ಸರ್, ರಿಯಲ್ ಎಸ್ಟೇಟ್. ಅವ್ನಿಗೇನೇನೋ ಕಷ್ಟಪಟ್ಟಿದ್ದ, ಸರಿ ಹೋಯ್ತು, ಅದೆಲ್ಲ ಹೇಳ್ತಾರೆ ಪೇಷಂಟ್ಸು. ಅನುಕೂಲ ಆದಾಗ ನೀನೇ ದೇವರು ಅಂತಾರೆ, ಖಾಲಿ ಬೀಳ್ತಾರೆ. ಆಮೇಲೆ ಅವನೇನು ಪುಕ್ಸಟ್ಟೆ ಕೊಟ್ಟನಾ, ದುಡ್ಡು ತೊಗೊಳ್ಳಿಲ್ವಾ ಅಂತಾರೆ. ಅಯ್ಯೋ 100 ರೂಪಾಯಿ ತೊಗೊಂಡಲ್ಲ, ಅಯ್ಯೋ ಅವ್ನ ರೇಟೇ ಅಷ್ಟು ಅಂತಾರೆ. ಸೊ ಇದೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಅವ್ನು ಹೇಳ್ದ ಮೊನ್ನೆ, ಸರ್ ನೀವು ನೆಕ್ಸ್ಟ್ ಫಂಕ್ಷನ್ಗೆ ನಿಮ್ಗೆ 70 ವರ್ಷ ತುಂಬತಲ್ಲ, ನಿಮ್ಮ ಫಂಕ್ಷನ್ ನನ್ನ ಕಡೆಯಿಂದ ಸರ್, ನಾನು ಇಂಥ ಒಳ್ಳೆ ಕೆಲಸ ಮಾಡಿರಿ, ನಿಮ್ಗೆ 10 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ. ತುಂಬ ಧನ್ಯವಾದ. ಸರಿ, ಬೇಡ, ನಾನು ದುಡ್ದು ನಾನೇ ಧರ್ಮಾತ್ಮವಾಗಿ 150 ತೊಗೊಂಡು ದುಡ್ಡೇ ಖರ್ಚು ಮಾಡ್ತೀನಿ, ನನಗೆ ಅದ್ರಲ್ಲಿ ಸಂತೋಷ. ಅಲ್ಲ ಸರ್, 10 ಲಕ್ಷ ಕೊಡ್ತೀನಿ ಅಂದರೆ ಬೇಡ ಅಂತ. ಹೌದಪ್ಪ, ನೀನು ಬಂದಾಗಲೆಲ್ಲ ನಾನು ಎದ್ದು ನಿಂತ್ಕೊಳಕ್ಕೆ ಆಗಲ್ಲ, ನನ್ನ ಕೈಲಿ ಆಗಲ್ಲ, ನೀನು ಬಂದಾಗಲೆಲ್ಲ ಎದ್ದು ನಿಂತ್ಕೊಳಕ್ಕೆ. ಸೊ ಎಲ್ಲೋ ಒಂದು ಕಡೆ ಧರ್ಮಾರ್ಥವಾಗಿ ಬದುಕೋದು, ಧರ್ಮದಿಂದ ದುಡಿಯೋದು, ಧರ್ಮವಾಗಿ ಬದುಕೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆಗ ನಿನ್ನ ಬದುಕಿಗೆ ಒಂದು ಅರ್ಥನೂ ಇರುತ್ತೆ, ಖುಷಿ ಪಡ್ತೀಯ. ಎ ಡಿಸ್ಕಂಟೆಂಟೆಡ್ ಕಿಂಗ್ ಈಸ್ ಎ ಬೆಗರ್, ಎ ಕಂಟೆಂಟೆಡ್ ಬೆಗರ್ ಈಸ್ ಎ ಕಿಂಗ್.
ಕರೆಕ್ಟ್. ಯಾವ್ದು ಹಾಕ್ತೀರಾ ಅಂತ ನೋಡ್ಕೊಳ್ಳಿ. ಸುಖ, ಇಷ್ಟು ಸುಖ ಕೊಟ್ಟಿದ್ದೇನೆ ದೇವರು. ನೀವು ಗಾಳಿಗೆ ಆಕ್ಸಿಜನ್ ನೋಡಿ, ನೆನ್ನೆ ಯಾರೋ ಮಿನಿಸ್ಟ್ರು ಎಲ್ಲರೂ ಹೋಗಿ ನೋಡ್ಕೊಂಬಂದ್ರು, ಅವ್ರು ನೋಡ್ಕೊಂಬಂದ್ರು. ಪ್ರತಿ ನಿಮಿಷಕ್ಕೆ ಇಷ್ಟು ಗ್ಯಾಸ್, ಇಷ್ಟು ಲೀಟ್ರು ಆಕ್ಸಿಜನ್ ಹೋಗ್ತಾ ಇದೆ, ಇಷ್ಟು ಲೀಟ್ರ್ ಇದು ಹೋಗ್ತಾ ಇದೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಡಾಕ್ಟ್ರುಗಳು, 18 ಜನ ಸುತ್ತಲೂ ನಿಂತ್ಕೊಂಡು ಪುಗ್ಸಾಟೆ ರೋಡಲ್ಲಿ ಕಸ ಗುಡ್ಸೋದು ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದಾನೆ. ದೇವ್ರು ಎಷ್ಟು ಚೆನ್ನಾಗಿ ಫ್ರೀಯಾಗಿ ಕೊಟ್ಟಿದ್ದಾನೆ ರೀ. 2 ಹಣ್ಣು ಕಿತ್ಕೊಂಡು ತಿನ್ನಿ, ಒಂದು ದಿವ್ಸಕ್ಕೆ ಆಗೋಷ್ಟು ಆಗೋಯ್ತು ನಿಮಗೆ. ಈಗ ಯಾರು ಈ ಊರಲ್ಲಿ ಆಗಲ್ಲ, ಹಳ್ಳಿಗಳಲ್ಲಿ ಹೆಂಗೆ ಬದುಕಿದ್ದಾರೆ, ಅವ್ರು ದುಡ್ಕೊಂಡು ತಿಂದು ಅವ್ರು ಬದುಕಿದ್ದು. ಮತ್ತು ಏನೇನು ಮಾಡಬೇಕು ಅಂತ ನಿಮಗೆ ಬಹಳ ಬೇಕಾದ ಬೆಸ್ಟ್ ನಿಮ್ಮ ಓಲ್ಡ್ ಫ್ರೆಂಡ್ಸು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಹಳೇ ಫ್ರೆಂಡ್ಸು. ಈಗ ನೀವು ದೊಡ್ಡವರಾಗ್ಬಿಟ್ಟಿದ್ದೀರಿ, ನೀವು ನಿಮಗೂ ಅವ್ರಿಗೂ ದೊಡ್ಡ ಕಂದಕ ಇದೆ. ನೀವೆಲ್ಲ ಈಗ ಅವ್ರನ್ನ ನೋಡೋದೇ ಇಲ್ಲ, ಅಥವಾ ನೋಡಿದ್ರೂ ಒಂದು ಕಾಲದಲ್ಲಿ ಇದ್ದ ಅಂತ ಹೇಳ್ತೀರಿ. ಅದೇ ಒಳಗಡೆ ಹೃದಯ ಏನು ಹೇಳೋದು ಗೊತ್ತಾ? ಇಫ್ ಯು ಮೀಟ್ ಯುವರ್ ಓಲ್ಡ್ ಫ್ರೆಂಡ್ಸ್, ಸ್ಪೆಂಡ್ ಸಮ್ ಟೈಮ್, ಬಾಡಿನಲ್ಲಿ ನಿಮ್ಮ ಆಂಟಿಬಾಡೀಸು ಜಾಸ್ತಿ ಆಗುತ್ತೆ ನೋಡಿ. ಅದನ್ನ ಮಾಡಿ. ಅಂದ್ರೆ ಸಿಕ್ಕ ಹುಡ್ಕೊಂಡು ಹೋಗ್ಬೇಡಿ. ಇವಾಗ ಯಾವ್ಯಾವನು ಹಳೆಬ್ರನ್ನೆಲ್ಲ ಹಂಗಲ್ಲ. ನಿಮ್ಮ ಹಳೆ ಫ್ರೆಂಡ್ಸನ್ನ, ನಿಮ್ಗೆ ಆದವ್ರನ್ನ, ಓದೋರ್ನ, ಅವ್ರನ್ನ ನೆನೆಸ್ಕೊಳ್ಳಿ. ಮಾಡಿದ್ರೆ ನಿನಗೆ ಸಿಗೋ ಸುಖ ಇದೆಯಲ್ಲ, ಅದ್ಭುತ. ಅದು ಬೇರೆಯವರಿಗೆ ನೀನು ಮಾಡೋದ್ರಿಂದ ನಿನಗೆ ಆಗೋ ಸುಖ ಇದೆಯಲ್ಲ, ಅದ್ರ ಮುಂದೆ ನಿನ್ನ ರಾಜ್ಯನೂ ನಗಣ್ಯ ರೀ. ನಿನ್ನ ಎಲ್ಲ ಸಂಪತ್ತುಗಳು ನಗಣ್ಯ. ಭಾಗ್ಯಗಳಲ್ಲಿ ಭಾಗ್ಯ, ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ. ಅವನು ನಮ್ಮ ಎಂಥದ್ದು ಗಾಂಧಿ ಹೇಳ್ತಾನೆ, ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು. ಮತ್ತೆ ಹೆಂಗೆ ಮೇಂಟೈನ್ ಮಾಡೋದು ಆರೋಗ್ಯನ? ಎಕ್ಸಸೈಸ್ ಅಂದ್ರೆ ಜಿಮ್ಗೆ ಹೋಗಿ ಅದಕ್ಕೂ ದುಡ್ಡು ಕೊಡ್ಬೇಕು, ಅದೆಲ್ಲ ತರೋದು. ಪುಕ್ಸಾಟೆ ನಡೀರಿ ರೋಡಲ್ಲಿ. ಎಕ್ಸಸೈಸ್ ಅಂದರೆ ಅದು ನಡ್ಕೊಂಡು, ಕೈ ಬೀಸ್ಕೊಂಡು, ಕಾಲು ಬೀಸ್ಕೊಂಡು, ಅದು ಸುಮ್ಮನೆ ನಗ್ತಾರೆ. ಹೋಗಿ ಅಲ್ಲಿ ಪಾರ್ಕಲ್ಲಿ ಕೆಲವರು ಓ ಹಂಗಲ್ಲ, ನಿಜವಾಗೂ ಹಾರ್ಟಿಂದ ನಗಬೇಕು. ಆ ನಗು ಅಲ್ಲ ನಾನು ಹೇಳ್ತಾ ಇರೋದು. ಸುಮ್ಮನೆ ನಡ್ಕೊಂಡು ದಿವಸ ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ನಡೀರಿ. ನೀವು ನಡೆಯೋದ್ರಿಂದ ನಿಮ್ಮಲ್ಲಿ ಎಂಡಾರ್ಫಿನ್ ಉತ್ಪತ್ತಿ ಆಗುತ್ತೆ. ಇದು ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ಬಾಡಿನಲ್ಲಿ ಉತ್ಪತ್ತಿ ಮಾಡ್ಸಕ್ ಆಗಲ್ಲ. ನಮ್ಮ ಡಾಕ್ಟ್ರು, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಾಗ ನನಗೆ ಹೇಳೋರು, ನನ್ನ ಹತ್ರ 2 ಶರ್ಟು 1 ಪ್ಯಾಂಟ್ ಇದ್ದಿದ್ದು. ಅವ್ರು ಹೇಳೋರು, ನೋಡಯ್ಯ, ನಿನಗೆ ಬಡತನ ಇರ್ಬೋದು, ದರಿದ್ರತನ ಇರಬಾರ್ದು. ಏನು ಮಾಡ್ಬೇಕು ಸರ್? ರಾತ್ರಿ ಒಗ್ದಾಕು, ಬೆಳಿಗ್ಗೆ ಇಸ್ತ್ರಿ ಮಾಡ್ಕೊಂಡು ಅದನ್ನು ನೀಟಾಗಿ ಹಾಕೊಂಬ. ಅಂದರೆ ನಿಮಗಿರೋ ಡ್ರೆಸ್ಸನ್ನೇ ನೀಟಾಗಿ ಮಾಡ್ಕೊಳ್ಳಿ, ನಿಮ್ಗೆ ಬಣ್ಣ ಇರೋದು ಹಾಕ್ಕೊಳ್ಳಿ, ನಿಮಗೆ ಬೇಕಾಗಿರೋ ಡ್ರೆಸ್ ಹಾಕ್ಕೊಳ್ಳಿ, ನಿಮಗೆ ಬೇಕಾಗಿರೋ ತಿಂಡಿ ತಿನ್ಕೊಳ್ಳಿ, ನಿಮಗೇನು ಸುಖ ಕೊಡುತ್ತೋ ಅದು ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ಶೇವ್ ಮಾಡಿಕೊಂಡು ನೀಟಾಗಿ, ದಿವ್ಸಕ್ಕೆ ಒಂದೇ ಸರಿ ಗಂಡಸು ಚೆನ್ನಾಗಿ ಕಾಣಿಸೋದು, ಒಂದ್ಸರಿ ಕನ್ನಡಿ ಮುಂದೆ ನೋಡ್ಕೊಳ್ಳಿ. ಆಗೇನಾಗುತ್ತೆ? ಆಗ ಡೋಪಮೈನ್ ಬಿಡುಗಡೆ ಆಗುತ್ತೆ. ನಿನ್ನ ಬಗ್ಗೆ ನಿನಗೆ ಸಂತೋಷ ಆದಾಗ, ಖುಷಿ ಆದಾಗ, ಸ್ಟ್ರೆಸ್ಸು ಸ್ಟ್ರೈನ್ಗಳೆಲ್ಲ ಮರ್ತೋಗಿ ನಿನ್ನ ಬಗ್ಗೆ ನೀನೇ ಒಂದು ಆತ್ಮ. ನಾರ್ಸಿಸಮ್ ಅಲ್ಲ, ನಾರ್ಸಿಸ್ಟ್ ಅಲ್ಲ ನಾನು ಹೇಳ್ತಾ ಇರೋದು. ಗೊತ್ತಾಯ್ತು. ನಿಜವಾದ ಅರ್ಥದಲ್ಲಿ ಮಾಡ್ಕೊಳ್ಳಿ. ಡೋಪಮೈನ್ ಬಿಡುಗಡೆ ಆಗುತ್ತೆ. ಆ ಡೋಪಮೈನ್ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು. ನೆಕ್ಸ್ಟು ಅದು ಎಲ್ಲರೂ ಸಿಕ್ತವ್ರನ್ನೆಲ್ಲ ಆಮೇಲೆ ಇಟ್ಕೊಳಕ್ಕೆ ಹೋಗ್ಬಿಡಬೇಡಿ. ಇಫ್ ಯು ವರ್ಕ್ ಯುವರ್ ಓನ್ ಪೀಪಲ್, ನಿಮಗೆ ಬಹಳ ಬೇಕಾದ ಸ್ನೇಹಿತರನ್ನ, ತಾಯಿನ, ಮಗಳನ್ನ, ಮೊಮ್ಮಗಳನ್ನ. ನನಗೀಗ ಮೊಮ್ಮಗಳು ಬಂದಿಯಾಳೆ. ಅದು ಬಂದಮೇಲೆ ಇದೇನು ಇಷ್ಟೊಂದು ಪ್ರೀತಿ ಅಂತ ಅರ್ಥ ಆಗೋದು. ನನಗೆ 70 ತುಂಬಿತು. ನಾನು ಜೀವನದ ನಿರ್ಲಿಪ್ತ ಸ್ಥಿತಿಗೆ ಬಂದುಬಿಟ್ಟಿದ್ದೇನೆ. ನನಗೆ ಯಾವುದೂ ಇವಾಗ ತಾಕೋದಿಲ್ಲ. ಯಾರೇ ಗೊತ್ತಿರೋರು ಹೋದರೂ ಹೌದಾ ಅಂತೀನಿ, ಹುಟ್ಟಿದ್ರು ಹೌದಾ ಅಂತೀನಿ, ಮದುವೆ ಆಯ್ತಾ ಹೌದಾ ಅಂತೀನಿ, ಇವ್ರು ಚೀಫ್ ಮಿನಿಸ್ಟರ್ ಆದರೂ ಹೌದಾ ಅಂತೀನಿ. ಯಾವುದು ನನ್ನನ್ನು ತಟ್ತಾ ಇಲ್ಲ. ನಾನು ಕೆಲಸ ಮಾಡೋದು, ದುಡ್ಕೊಳ್ಳೋದು, ತಿನ್ನೋದು, ಇಷ್ಟಲ್ಲೇ ಇದ್ದೀನಿ. ಅದು ಈ ಮೊಮ್ಮಗಳು ಮೊನ್ನೆ ಬಂದ್ಬಿಟ್ಲು. ಅದು ಎಲ್ಲೋ ಮತ್ತೆ ಮಾಯೆ ಶುರು ಆಗೋಯ್ತು. ಬಿಟ್ಟೋಗ್ತೀನಿ, ಬಿಟ್ಟನೆಂದರೂ ಬಿಡದಿ ಮಾಯೆ. ಅವಳ ಮೊಮ್ಮಗಳು ಬಂದಮೇಲೆ ಒಂದು ಸ್ವಲ್ಪ ಅದು ಶುರುವಾಯಿತು. ಅದು ಹೆಂಗೆ ಗೊತ್ತಾಯಿತು ಅಂದರೆ, ಅವಳನ್ನ ಒಪ್ಕೊಳ್ಳೋದಾಗಲಿ, ಆ ಮಗು ಬಂದು ನನ್ನನ್ನು ನೋಡ್ಕೊಳ್ಳೋದಾಗಲಿ, ಅರ್ಧ ಗಂಟೆ ಬಂದರೆ ನನ್ನ ಕ್ಲಿನಿಕ್ದೆಲ್ಲ ಸುಸ್ತೋಟೋಗೋದು. ಸೊ ಇಫ್ ಯು ಹಗ್ ಸಂಬಡಿ, ಆ ಒಪ್ಪಿಗೆ ಎಲ್ಲರನ್ನೂ ಮಾಡಬಾರ್ದು ಅನ್ನುತ್ತೆ. ನಿಮ್ದು ಯಾರೋ ಒಬ್ಳು ಆಕೆ ಮೊನ್ನೆ ಹೇಳ್ತಾ ಇದ್ಲು, ಫಿಲ್ಮ್ ಆ್ಯಕ್ಟ್ರು, ಅವ್ನು ಸಿಕ್ದವ್ರನ್ನೆಲ್ಲ ಮುಟ್ಬೇಡಿ, ಸಿಕ್ದವ್ರನ್ನೆಲ್ಲ ಇದು ಮಾಡಬೇಡಿ, ಅದೇನೋ ನೆಗೆಟಿವ್ ಇರುತ್ತೆ. ನೆಗೆಟಿವು ನಿನ್ನ ತಲೆಯಲ್ಲಿ ಕಣೆ ಇರೋದು. ನೀನು ಪಾಸಿಟಿವ್ ಆಗಿರು, ಯಾವುದು ನಿನ್ನ ತಟ್ಲಾರ್ದು. ದೇವರು ಕೂಡ ನಿನ್ನನ್ನು ಮುಟ್ಲಾರ. ನೀನು ಸರಿ ಇದ್ರೆ ಕಾಯ ವಾಚ ಮನಸ್ಸ ಸರಿ ಇರೋದು, ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಬದುಕಿದ್ರೆ ಯಾವುದೂ ಬೇಕಾಗಲ್ಲ. ಸೊ ಹಗ್ ಮಾಡೋದ್ರಿಂದ ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ. ಹೆಲ್ಪಿಂಗ್ ಅದರ್ಸ್, ದುಃಖದಲ್ಲಿರೋರಿಗೆ, ಕಷ್ಟದಲ್ಲಿರೋರಿಗೆ. ಹಂಗಂತ ನನ್ನ ಮನೆನೆಲ್ಲ ಮಾರಿದ್ರು ನಾನು 10 ಜನದ್ದು ಕಷ್ಟ ಪರಿಹಾರ ಮಾಡೋಕ್ಕಾಗಲ್ಲ, ಆಗೋದಿಲ್ಲ. ನಿನ್ನ ದುಡ್ಡನ್ನ, ನಿನ್ನ ಸಹಾಯವನ್ನ ನೀನು ಬೀದಿಗೆ ಬಂದು ಮಾಡು ಅಂತ ಅಲ್ಲ. ಸಾಧ್ಯ ಆದಾಗ ಕಷ್ಟದಲ್ಲಿರೋರಿಗೆ ಒಂದು ಗುಟು ನೀರು ಕೊಟ್ಟರೂ ಕೂಡ, ಅದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಸಿರೋಟಿನಿನ್ ಅಂಥೇಳಿ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಎನ್ಸೈಮು. ಅದು ನಿಮ್ಮನ್ನು ಚೆನ್ನಾಗಿಟ್ಕೊಳ್ಳುತ್ತೆ. ಸೊ ಈ 4 ಭಾವಶೌಚ, ಮೈತ್ರಿ, ಕರುಣೆ, ಮುದಿಕತ, ಉಪೇಕ್ಷ,
ಈ ಎಲ್ಲ ಹಾರ್ಮೋನ್ಗಳು ಎಷ್ಟು ಸಿಂಪಲ್ ಕ್ರಿಯೆಗಳಿಂದ ಆಗುತ್ತೆ, ಎಷ್ಟು ಚೆನ್ನಾಗಿರ್ತೀರಿ. ಲಂಡನ್ನಿನ ನಿಯತಕಾಲಿಕ ಒಂದು ಪ್ರಶ್ನೆ ಕೇಳುತ್ತೆ ಓದುಗರಿಗೆ. ಈಗೆಲ್ಲ ಇದ್ರಲ್ಲಿ ಕೇಳಬೇಕು ನಾವು, ಎಂಥದ್ದು ನಿಮ್ಮ ಫೇಸ್ಬುಕ್ಕು ಅದೇನೋ ಫೇಸ್ಬುಕ್ಕು ಏನೇನೋ ಅದ್ರಲ್ಲಿ ಕೇಳಬೇಕು, ನಮ್ಗೆ ಗೊತ್ತಾಗಲ್ಲ. ಆವಾಗ ಲಂಡನ್ ಟೈಮ್ಸೋ ಯಾವುದೋ ಒಂದು ಪತ್ರಿಕೆ ಈ ಪ್ರಪಂಚದ ಸಂತೋಷಿ ವ್ಯಕ್ತಿ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತು. ಓದುಗರು ಸಾವಿರಾರು ಓದುಗರು ಉತ್ತರ ಕೊಟ್ಟರು. ಅವಾಗೆಲ್ಲ ಒಂದೊಂದು ಪೋಸ್ಟ್ ಕಾರ್ಡಲ್ಲಿ ಬರೆಯೋರು, ನಿಮಗೆ ಗೊತ್ತು ನಮ್ಮ ಕಾಲದವರು ಒಂದೊಂದು ಪೋಸ್ಟ್ ಕಾರ್ಡಲ್ಲಿ ಬರೆದು ಹಾಕೋರು ಓದುಗರ ಪತ್ರ. ಜೂರಿಗಳು ಅವೆಲ್ಲವನ್ನು ಓದಿದ ಮೇಲೆ ಈ 4 ಜನ ಈ ಪ್ರಪಂಚದ 4 ಸಂತೋಷಿ ವ್ಯಕ್ತಿಗಳು ಅಂತ ಡಿಕ್ಲೇರ್ ಮಾಡಿದ್ರು. ಯಾರ್ಯಾರದು? ಮೊದಲನೇದು, ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನ ಸೃಷ್ಟಿಸಿ ಎಲ್ಲ ಆದ್ಮೇಲೆ ದೂರದಲ್ಲಿಟ್ಟು ಒಂದು ವಿಜಲ್ ಆಗ್ತಾನಂತೆ ಹುಯ್ ಅಂತ, ಅವನು ಈಸ್ ದಿ ಮೋಸ್ಟ್. ಸೆಕೆಂಡು, ನನ್ನ ಎಲ್ಲ ತಾಯಂದ್ರು ಬಹುಶಃ ಅವ್ರಿಗೆ ಅರ್ಥ ಆಗುತ್ತೆ, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಹೌದಪ್ಪ, ನೀವಿ ನನ್ನ ಮಗ AS ಆಗೇ ಬಿಟ್ಟ, IPS ಆಗೇ ಬಿಟ್ಟ, ಚೀಫ್ ಮಿನಿಸ್ಟರ್ ಆಗೇ ಬಿಟ್ಟ ಅಂತ ಆ ಮಗುನ ಅವ್ಳು ನೋಡ್ಕೊಳ್ಳೋ ಇದೆಯಲ್ಲ, ಅವಳು ಶಿ ಈಸ್ ದಿ ಹ್ಯಾಪಿಯೆಸ್ಟ್ ವುಮನ್ ಅಂತೆ. ಥರ್ಡ್ ಒನ್, ಒಂದು ಮಗು ಸಮುದ್ರ ತೀರದ ಮರಳುಗುಪ್ಪೆಯಲ್ಲಿ ಮರಳಲ್ಲಿ ಮನೆ ಮಾಡಿ ಅದು ನಿಂತ್ಕೊಂಡ ಮೇಲೆ ದೂರದಲ್ಲಿ ಬಂದು ನಿಂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ನಗುತ್ತಂತೆ. ಅದು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತೀರಾ? 4ನೇದು ನನಗೂ ನನ್ನ ವೈದ್ಯರಿಗೂ ಸೇರಿದ್ದು. ತನ್ನೆಲ್ಲ ತೀಕ್ಷ್ಣ ಬುದ್ಧಿಮತ್ತೆ, ನಿಖರ ವಿವೇಚನೆ, ತನ್ನೆಲ್ಲ ತ್ರಿಕರಣ ಶುದ್ಧಿಪೂರ್ವಕವಾದ ಚಿಂತನೆಗಳನ್ನ ಉಪಯೋಗಿಸಿ ಸಾವಿನ ದವಡೆಯಲ್ಲಿದ್ದ ಒಬ್ಬ ರೋಗಿಯನ್ನ ಬದುಕಿಸಿಕೊಂಡ ವೈದ್ಯ. ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು. ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ದಯವಿಟ್ಟು ಗಮನಿಸಿ, ಮನಿ, ಪವರ್, ಸೆಕ್ಸ್ ಇಲ್ಲೆಲ್ಲೂ ಗಮನಕ್ಕೆ ಬಂದಿಲ್ಲ. ಈ 4 ಜನರಲ್ಲಿ ಈ 4 ಜನರಲ್ಲಿ ಈ 4 ಜನದ ಸಂತೋಷಿ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇರೋರಲ್ಲಿ ಮನಿ, ಪವರ್, ಸೆಕ್ಸ್ ಗಣನೆಗೆ ಬಂದಿಲ್ಲ. ಅದ್ರ ಹಿಂದೆ ನಾವೆಲ್ಲ ಓಡ್ತಾ ಇದ್ದೀವಿ. ಸಂತೋಷ ಅಂದ್ರೆ ಅದೇ ಅಂತ ಭಾವಿಸಿದ್ದೇವೆ. ಸಂತೋಷನ ಅದು ಅಂತ ಭಾವಿಸ್ತೀವಿ, ಇದರಲ್ಲಿ ಅದು ಬಂದ. ಆದ್ರೆ ನಿಜವಾದ ಸಂತೋಷದಲ್ಲಿ ಅದಿಲ್ಲ. ಈ 4 ಜನ ಹಂಗಿದ್ದಾರೆ. ಮತ್ತೆ ನೀವು ಡಿಸೈಡ್ ಮಾಡಿ ಏನು, ನಮ್ಮಲ್ಲಿ 4 ಥರದ ಜನರಿದ್ದಾರಂತೆ. ಒಂದು ಕತ್ತಲೆಯಿಂದ ಬೆಳಕಿಗೆ ಹೋಗುವವರು, ಇನ್ನೊಂದು ಕತ್ತಲೆಯಿಂದ ಕತ್ತಲೆಗೆ ಹೋಗುವವರು, ಎರಡನೇದು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವವರು, ಬೆಳಕಿನಿಂದ ಕತ್ತಲೆಗೆ ಹೋಗುವವರು. ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ಯು ಆರ್ ದಿ ನ್ಯಾವಿಗೇಟರ್ ಫಾರ್ ಯುವರ್ ಲೈಫ್. ಬೇರೆ ಯಾರನ್ನೂ ನ್ಯಾವಿಗೇಟ್ ಮಾಡಕ್ ಬಿಡಬೇಡಿ.